ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯ ಅಂತ ಹೇಳ್ತಾ ನಾವು ನಮ್ಮ ಕಡೆ ದೀಪಾವಳಿಗೆ ಮಾಡುವಂತಹ ವಿಶೇಷವಾದ ಪಾಯಸದ ರೆಸಿಪಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಿದೀವಿ. ಸುವರ್ಣಗಡ್ಡೆಯ ಪಾಯಸವನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಸುವರ್ಣಗಡ್ಡೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಸುಮಾರು ಕಾಲು ಭಾಗದಷ್ಟು ಸುವರ್ಣಗಡ್ಡೆಯ ಪೀಸಸ್ ಗಳನ್ನ ತಗೊಂಡಿದೀವಿ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. 2 ಪೀಸಸ್ ನಾವಿಲ್ಲಿ ಬಳಸ್ತಿದೀವಿ. ನೆಕ್ಸ್ಟ್ ಕುಕ್ಕರ್ ಪಾತ್ರೆಗೆ ತುಪ್ಪವನ್ನ ಆಡ್ ಮಾಡ್ಕೊಂಡಿದೀವಿ. 2 ರಿಂದ 3 ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಳ್ಬೇಕಾಗತ್ತೆ. ಈಗ ಸುವರ್ಣಗಡ್ಡೆಯನ್ನ ಈ ರೀತಿ ಪೀಸಸ್ ಗಳಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಸಿಪ್ಪೆಯನ್ನೆಲ್ಲ ತೆಗ್ದಿದೀವಿ, ಕ್ಲೀನ್ ಮಾಡ್ಕೊಂಡಿದೀವಿ. ಹಾಗೆ ಈ ಪೀಸಸ್ ನ ಹಾಕೋಬೇಕಾಗತ್ತೆ. ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಈ ರೀತಿ ಹುರಿದ್ಕೊಳ್ಬೇಕಾಗತ್ತೆ. ಆಗ ಸುವರ್ಣಗಡ್ಡೆಯ ಘಮ ಈ ತುಪ್ಪದ ಜೊತೆ ಎಲ್ಲ ಬೆರೆತು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ತುಪ್ಪದ ಗ್ರೀಸಿಂಗ್ ಇದ್ರೆ ಚೆನ್ನಾಗಿ ಬೇಯುತ್ತೆ ಕೂಡ. ಈಗ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಆ ನೀರನ್ನ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಇಷ್ಟು ನೀರ್ ಹಾಕೊಂಡ್ರೆ ಸಾಕು. ನಂತರ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಹಾಗೆ 2 ಕೋಕಂ ಹಣ್ಣಿನ ಸಿಪ್ಪೆಯನ್ನ ಹಾಕೊಂಡಿದೀವಿ. ಇದರಿಂದ ಬಾಯಿ ಕೆರೆತ ಉಂಟಾಗಲ್ಲ. ಇದನ್ನ 2 ರಿಂದ 3 ವಿಷಲ್ ಕೂಗ್ಸ್ಕೋಬೇಕಾಗತ್ತೆ. ಗಟ್ಟಿಯಾಗಿದ್ರೆ 4 ವಿಷಲ್ ಕೂಡ ಕೂಗ್ಸ್ಕೋಬಹುದು. ನೆಕ್ಸ್ಟ್ ನಾವಿಲ್ಲಿ ತೆಂಗಿನಕಾಯಿ ತುರಿಯನ್ನ ತಗೊಂಡಿದೀವಿ. ಇದರ ಹಾಲನ್ನ ತೆಗೆದುಕೊಳ್ಬೇಕಾಗತ್ತೆ. ತೆಂಗಿನಕಾಯಿಯನ್ನ ಗ್ರೈಂಡ್ ಮಾಡಿ ಹಾಲನ್ನ ತೆಗೆದುಕೊಳ್ಬೇಕು. ನೋಡಿ, ಈಗ ಸುವರ್ಣಗಡ್ಡೆ ಬೆಂದಿದೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಇಷ್ಟು ಸಾಫ್ಟ್ ಆಗಿ ಬರ್ಬೇಕು. ಸೊ ನೀವು ಸುವರ್ಣಗಡ್ಡೆ ಯಾವ್ದು ತಗೋತಿರೋ ಅದನ್ನ ನೋಡಿ ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡ್ಕೊಳ್ಳಿ. ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಿದೀವಿ. ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀರನ್ನ ಸೇರಿಸಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವೊಂದು ಪಾತ್ರೆಗೆ ನೀರನ್ನ ಹಾಕೊಂಡಿದೀವಿ. ಇದಕ್ಕೆ ಸುಮಾರು 100 ರಿಂದ 150 ಗ್ರಾಂನಷ್ಟು ಬೆಲ್ಲವನ್ನ ಹಾಕೊಂಡಿದೀವಿ. ಬೆಲ್ಲವನ್ನ ಕರಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಬೆಲ್ಲ ಕರ್ಗಿದೆ. ಇದರಲ್ಲಿ ಚಿಕ್ಕದಾಗಿ ಕಸ ಕಡ್ಡಿಗಳೆಲ್ಲ ಇರುತ್ತೆ. ಇದನ್ನ ಶೋಧಿಸ್ಕೊಳ್ಬೇಕು. ಅದಕ್ಕಾಗಿ ಫಸ್ಟ್ ನಾವು ಬೇರೆ ಬಾಣ್ಲಿಯಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕೊಂಡಿದೀವಿ. ಈಗ ಸುವರ್ಣಗಡ್ಡೆಯನ್ನ ಏನು ನಾವು ಬೇಯಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಅದರ ಪೇಸ್ಟ್ ನ ಹಾಕೊಳ್ತಿದೀವಿ. ಇದನ್ನ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಏನಾದ್ರೂ ಇದ್ರೆ ಹೋಗುತ್ತೆ. ಹಾಗೆ ಚೆನ್ನಾಗಿ ತುಪ್ಪದ ಘಮ ಕೂಡ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಇದನ್ನ ಸ್ವಲ್ಪ ಹೊತ್ತು ಹುರಿದುಕೊಂಡಿದ್ವಿ. ನಂತರ ಇದಕ್ಕೆ ಒಂದು ಜಾಳಿಗೆಯ ಸಹಾಯದಿಂದ ಈ ಬೆಲ್ಲದ ನೀರನ್ನೇನು ಮಾಡಿ ಇಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದ್ರೂ ಇರುತ್ತಲ್ಲ, ಅದಕ್ಕೆ ನಾವು ಶೋಧಿಸ್ಕೊಂಡು ಹಾಕೊಂಡಿದೀವಿ. ಈಗ ಇದನ್ನ ಚೆನ್ನಾಗಿ ಸುವರ್ಣಗಡ್ಡೆ ಪೇಸ್ಟ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗಂಟಾಗಿ ಏನಿದೆಯೋ ಅದೆಲ್ಲ ಬಿಟ್ಕೊಂಡು ಬರ್ಬೇಕು. ತುಂಬಾ ಸ್ಮೂತ್ ಆಗಿ ಆಗ್ಬೇಕು. ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ನಂತರ ನಾವ್ ಇದಕ್ಕೆ ಕಾಯಿ ಹಾಲನ್ನ ಆಡ್ ಮಾಡ್ಕೊಂಡಿದೀವಿ. ಕಾಯಿ ಹಾಲನ್ನ ನಾವು ಶೋಧಿಸಿ ಇಟ್ಕೊಂಡಿದ್ವಿ. ನೀವು ಹಾಗೆ ಕೂಡ ಬೇಕಾದ್ರೂ ಹಾಕೋಬಹುದು. ಶೋಧಿಸ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ ಅಂತ ನಾವು ಶೋಧಿಸ್ಕೊಂಡು ಇಟ್ಕೊಂಡಿದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಾಯಿ ಹಾಲನ್ನ ಆಡ್ ಮಾಡ್ಕೊಳ್ಬೇಕಾದ್ರೆ ಯಾವತ್ತು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಆಡ್ ಮಾಡ್ಬೇಕು, ಇಲ್ಲಾಂದ್ರೆ ಒಡೆದಿರೋ ತರ ಆಗತ್ತೆ. ಈಗ ನಾವ್ ಇದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕೊಂಡಿದೀವಿ. ಏಲಕ್ಕಿ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಕುದಿ ಬರ್ಬೇಕು. ಅಲ್ಲಿ ತನಕ ಇದನ್ನ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇರ್ಬೇಕು. ಇನ್ನೊಂದ್ ಕಡೆ ನಾವು ಗೋಡಂಬಿ ಹಾಗೆ ದ್ರಾಕ್ಷಿ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕೊಂಡಿದೀವಿ, ಗೋಡಂಬಿಯನ್ನ ಹಾಕೊಂಡಿದೀವಿ, ಹಾಗೆ ಒಣ ದ್ರಾಕ್ಷಿಯನ್ನ ಹಾಕೊಂಡಿದೀವಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ನ ಬಳಸಬಹುದು. ಸ್ವಲ್ಪ ಹೊತ್ತು ಈ ರೀತಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಪಾಯಸ ರೆಡಿ ಆಗಿದೆ. ಪಾಯಸಕ್ಕೆ ಈ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನ ಆಡ್ ಮಾಡ್ಕೊಳ್ತಿದೀವಿ. ಈಗ ಟೇಸ್ಟಿಯಾದ ಸುವರ್ಣಗಡ್ಡೆಯ ಪಾಯಸ ರೆಡಿ ಆಗಿದೆ. ನೋಡಿ, ನೀವೇ ನೋಡ್ತಿರೋ ಹಾಗೆ ಎಷ್ಟು ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿ ಆಗಿರುತ್ತೆ. ನಾವ್ ಇದನ್ನ ದೀಪಾವಳಿ ಹಬ್ಬಕ್ಕೆ ನಮ್ ಕಡೆ ಮಾಡ್ತೀವಿ. ತುಂಬಾ ತುಂಬಾ ಸಖತ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತೀವಿ.
ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದ್ಸತಿ ನೀವು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.